ಸರ್ ಟೂತ್ ಪೇಸ್ಟ್ ಸರ್ ಇದು ವಂಡರ್ಫುಲ್ ಥಿಂಗ್ಸ್, ನನ್ನ ಮೋಸ್ಟ್ ಬ್ರಿಲಿಯಂಟ್. ಇದಕ್ಕೆ ಭಯಂಕರ ಆ್ಯಡ್ ಮಾಡಿದ್ವಿ, ಭಯಂಕರ ಆ್ಯಡ್ ಮಾಡಿದ್ದೀವಿ. ಇದ್ರ ಇಂಗ್ರೀಡಿಯೆಂಟ್ಸ್ ನ ನೀವು ನೋಡಿರೇ ಗೊತ್ತಾಗತ್ತೆ. ಏನ್ ಹಾಕಿಲ್ಲ, ನೀಮ್ ಕೇಳ್ತೀರಾ, ಬಬೂಲ್ ಕೇಳ್ತೀರಾ, ಏನ್ ತುಂಬಾ ಹಾಕಿದೀವಿ. ಓಕೆ ಸರ್, ಇದೆಲ್ಲ ಒಂದ್ ಕಡೆಗಿಡಿ ಸರ್. ಪೇಸ್ಟ್ ಅಂದ್ರೆ ನೀವೇನ್ ಅಂದ್ಕೊಂಡಿದ್ದೀರ? ಇಡೀ ನಮ್ಮ ದೇಹದ ನೋಡಿ, ನಿಮ್ ಮನೆಗ್ ತೋರಣ ಕಟ್ಬೇಕಾರೆ ಮನೆ ಹಿಂದಕ್ ಕಟ್ತೀರಾ, ಮನೆ ಬಾಕ್ಲಿ ಕಟ್ತೀರಾ? ತೋರಣ ಹೇಳ್ರಪ್ಪ, ತೋರಣ ಕಟ್ಬೇಕಾದ್ರೆ ಎಲ್ಲಿ ಕಟ್ತೀರಾ? ಮನೆ ಮುಂದ್ಗಡೆ ಬಾಕ್ಲಿ ಕಟ್ತೀರಾ ಅಲ್ವಾ? ಪೂಜೆ ಮಾಡ್ಬೇಕಾದ್ರೆ ಇಡೀ ಮನೆಗ್ ಮಾಡ್ತೀರಾ, ಮನೆ ಬಾಕ್ಲಿಗೆ ಮಾಡ್ತೀರಾ? ಯಾಕೆ? ಕೆಟ್ಟದ್ ಬರ್ಲಿ ಒಳ್ಳೇದ್ ಬರ್ಲಿ ಬಾಕ್ಲಿಂದ ಬರುತ್ತೆ. ಏನ್ ಹೇಳಿ? ಕೆಟ್ಟದ್ ಬರ್ಲಿ ಒಳ್ಳೇದ್. ಊರ್ ಹೆಬ್ಬಾಕ್ಲಲ್ಲಿ ಅವನ್ನ ಒಳಗ್ ಬಿಡ್ಲಿಲ್ಲ, ಊರ್ ಹೆಬ್ಬಾಕ್ಲಿಗೆ ಹಬ್ಬ, ಊರ್ ಹೆಬ್ಬಾಕ್ಲಿಗೆ ಬಲಿ ಕೊಡೋದು, ಊರ್ ಹೆಬ್ಬಾಕ್ಲಿಗೆ ಪೂಜೆ ಮಾಡೋದು. ಯಾಕೆ? ಏನೇ ಕೆಟ್ಟದ್ ಬರ್ಲಿ ಒಳ್ಳೇದು. ಅದೇ ತರ ನಿನ್ನ ದೇಹದಲ್ಲಿರೋ ಹೆಬ್ಬಾಕ್ಲಿ ಯಾವ್ದಪ್ಪ? ಬಾಯಿ ಕಣೋ ರಜ. ಈ ಬಾಯಿನ ವೆರಿ ಫಸ್ಟ್ ನಾವ್ ಯಾವ್ದ್ರಿಂದ ಸ್ನೇಹಿತರೆ, ಎಷ್ಟು ಹಾರಿಬಲ್ ಕೆಮಿಕಲ್ಸ್ ಅಲ್ಲಿ ಪೇಸ್ಟ್ಗಳಿರ್ತವೆ ಅಂತಂದ್ರೆ, ಈ ಬಾಯಲ್ಲಿ ನಮಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಜೀವರಸ ಇದೆ. ಆ ಜೀವರಸನ ಆ ಪೇಸ್ಟ್ಗಳು ಸಾಯಿಸ್ಬಿಡ್ತವೆ ಸ್ನೇಹಿತರೆ. ಮತ್ತೆ ಅಗೇನ್ ಅದೇ ಇಂಡಿಯನ್ ಮೆಂಟಾಲಿಟಿ, ಇಂಡಿಯನ್ ಬಜೆಟ್ ಅವ್ರದಷ್ಟೇ. ಒಂದ್ 3-4 ರೂಪಾಯಿ 5 ರೂಪಾಯಿಗೆಲ್ಲ ಪೇಸ್ಟ್ ಆಗ್ಬಿಡ್ಬೇಕು, ಅಡ್ವರ್ಟೈಸ್ ಮಾಡ್ಬೇಕು. ಏನು? ನಿನ್ನ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ, ಕಲ್ಲಿದೆಯೇ, ಮಣ್ಣಿದೆಯೇ, ಗೋಡೆಯಿಂದ ಗುದ್ಕೆಂಬಂದಂಗೆ ಹಾಕಿಬಿಡೋದು. ಇದು ನೋಡಿದ್ರೆ ನನ್ನ ಪೇಸ್ಟು ಹಂಗೆ ಗುದ್ಕೆಂಬತ್ತಾ ಇದ್ರಲ್ಲ. ಇನ್ನು ಕೆಲವರು ಬಹಳ ಚೆನ್ನಾಗಿದ್ರು. ಪೇಸ್ಟ್ ಅಡ್ವರ್ಟೈಸ್ಮೆಂಟಿಗೆ ಹುಡುಗಿಯರು ಅಟ್ರಾಕ್ಟ್ ಆಗೋರು. ನನಗೆ ಶಿವ ಇದು ಸಾಧ್ಯವೇ? ಈ ತರ ಏನಾರು ಆಗತ್ತೆ ಅಂತ ಗೊತ್ತಾಗಿದ್ರೆ ನಮ್ಮ ಹುಡುಗರು ಮೋಸ್ಟ್ಲಿ ದಿನಕ್ಕೆ ಒಂದೊಂದು ಕೇಸ್ ಪೇಸ್ಟ್ ಆಗಿ ಅಲ್ಲಿ ಉಜ್ಜಿಬಿಡೋರು. ಅಲ್ಲಿ ಉಜ್ಜಿಬಿಟ್ಟು ಹೋಗ್ಬಿಟ್ಟು ಹುಡುಗಿಯರ ಮುಂದೆ ಅಂತಿದ್ದಂಗೆ ಆ ಹುಡುಗಿಯರೆಲ್ಲ ಬಂದು ಅವ್ರ ಮೇಲೆ ಬೀಳಾಟ. ಏನ್ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೂ ಒಂದು ಇತಿಮಿತಿ ಇಲ್ವೇ? ಇದೆಲ್ಲ ಏನು ಅಂದ್ರೆ ಮೂರ್ಖತನದ ಪರಾಕಷ್ಟೆ ಸ್ನೇಹಿತರೆ. ಬಾಯಿ ನಮ್ಮ ದೇಹದ ಹೆಬ್ಬಾಕಿಲಿದ್ದಂಗೆ ಸ್ನೇಹಿತರೆ. ಇಲ್ಲಿಂದ ಫುಡ್ ಹೋಗುತ್ತೆ, ಇಲ್ಲಿಂದ ಎನರ್ಜಿ ಹೋಗುತ್ತೆ. ಇಡೀ ನನ್ನ ದೇಹವನ್ನ ಅಬ್ಸರ್ವ್ ಮಾಡತಕ್ಕಂತ ಒಂದು ಜೀವರಸ ಇಲ್ಲೇನು ಈ ಉಗುಳು ಜೊಲ್ಲು ಅಂತ ಕರಿತೀರಿ, ಇದಿದೆ ಲಾಲಾರಸ. ಸ್ನೇಹಿತರೆ, ಇದು ಡ್ಯಾಮೇಜ್ ಆಗ್ಬಾರ್ದು. ಇದು ಡ್ಯಾಮೇಜ್ ಆಯ್ತಾ, ಗುಟ್ಕಾ ತಿನ್ನೋರಿಗೆ ಕ್ಯಾನ್ಸರ್ ಯಾಕೆ ಬರುತ್ತೆ? ಯಾಕೆಂದ್ರೆ ಗುಟ್ಕಾ ತಿನ್ನೋರು ಉಗುಳನ್ನ ತುಂಬಾ ಆಚೆ ಉಗಿತಾರೆ ಸ್ನೇಹಿತರೆ. ಅದು ಖಾಲಿ ಆದ್ರೆ ಅದು ಕ್ಯಾನ್ಸರ್ ಕಾರಕ. ಅದೇ ತರ ಆ ಎಂಜಲೆ ದೇಹದೊಳಗೆ ಕೆಟ್ಟೋದ್ರು ಕ್ಯಾನ್ಸರ್ ಕಾರಕ. ಇವತ್ತಿನ ಪೇಸ್ಟ್ಗಳು ಸಮಾಜದಲ್ಲಿ ಅತ್ಯಂತ ಹೆಚ್ಚು ಹಾನಿ ಮಾಡ್ತಾ ಇದ್ದಾವೆ. ಯಾಕೆ ನೋಡಿ ಸ್ನೇಹಿತರೆ, ಹಲ್ ತಿಕ್ತಾರೆ ಬೆಳಿಗ್ಗೆ ಎದ್ದು. ಹಲ್ ತಿಕ್ಕಿದ್ಮೇಲೆ ಜನ ಬ್ಯುಸಿ ಇದ್ದಾರೆ. ಬೆಂಗಳೂರಂತ ಜಾಗಗಳಲ್ಲಿ ಫಾಸ್ಟ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು. ಬೆಂಗಳೂರಂತಾನೆ ಅಲ್ಲ, ಎಲ್ಲಾ ಕಡೆನೂ ಇದೆ ಅದು ಒತ್ತಡದ ಜೀವನ. ಸ್ನೇಹಿತರೆ, ಹಲ್ ತಿಕ್ತಿದ್ದಂಗೆ ಬಂದು ಊಟ ಮಾಡ್ತಾರೆ. ಊಟ ಮಾಡಿದಾಗ ನೋಡಿ, ಅವರ ಜೆಲ್ಲಲ್ಲಿ ಆ ಊಟದ ರುಚಿನೇ ಇರಲ್ಲ. ಯಾಕೆ? ಟೂತ್ ಪೇಸ್ಟ್ಗಳು ಅಷ್ಟು ವಿಷಮಯದಿಂದ ಕೂಡಿರ್ತವೆ. ತಿಂದಾಗ ಆಹಾರ ಡೈಜೆಷನ್ ಆಗಲ್ಲ. ಡೈಜೆಷನ್ ಆಗದೆ ಇದ್ದಾಗ ಮಲಬದ್ಧತೆ ಶುರುವಾಗುತ್ತೆ. ಮಲಬದ್ಧತೆ ಶುರುವಾಯ್ತಾ, ಮುಗೀತು ಸ್ನೇಹಿತರೆ. ಹೊಟ್ಟೆಯಲ್ಲಿ ಮಲ ಇದೆ ಅಂತಂದಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಪ್ಯಾಂಕ್ರಿಯಾಸಿಸ್ ಹೊಟ್ಟೆಯ ಪಕ್ಕದಲ್ಲೇ ಇರುತ್ತೆ. ಅದು ತನ್ನ ಒತ್ತಡ, ಆ ಹೊಟ್ಟೆ ಒಳಗೆ ಆಗ್ತಿರ್ತಕ್ಕಂಥ ಊತ, ಇನ್ಫ್ಲಮೇಷನ್ಸ್ ಅಂತ, ಆ ಊತಕ್ಕೆ ಏನಾಗುತ್ತೆ, ಆ ಒಂದು ಇನ್ಫೆಕ್ಷನ್ಗೆ ಏನಾಗುತ್ತೆ, ತನ್ನ ಕಾರ್ಯವನ್ನ ಕ್ಷಮತೆಯನ್ನ ಕಮ್ಮಿ ಮಾಡುತ್ತೆ. ಇನ್ಸುಲಿನ್ ಕಮ್ಮಿ ಉತ್ಪಾದನೆ ಆಗುತ್ತೆ. ಅವಾಗ ಡಾಕ್ಟ್ರು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಇನ್ಸುಲಿನ್ ಕೊಡ್ತಾರೆ. ಆ ಇನ್ಸುಲಿನ್ನೋ ಶಿವ ಅದೆಷ್ಟು ಒಳ್ಳೇದು ಅಷ್ಟೇ ಕೆಡ್ತು. ಯಾಕೆ? ನಿನ್ ದೇಹಕ್ಕೆ ಎಷ್ಟು ಇನ್ಸುಲಿನ್ ಬೇಕೋ ಅಷ್ಟೇ ಒಳ್ಳೇದು. ಅದ್ರ ಮೇಲೆ ನಮ್ ಬ್ಲಡ್ ರೆಸಿಸ್ಟ್ ಮಾಡಲ್ಲ, ರಕ್ತನಾಳಕ್ಕೆ ಹೋಗುತ್ತೆ, ರಕ್ತನಾಳ ಬ್ಲ್ಯಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕು, ಸ್ಟ್ರೋಕು. ನೀವು ಸ್ಟಾರ್ಟ್ ಮಾಡೋ ಒಂದು ಟೂತ್ ಪೇಸ್ಟ್ ನಮ್ಮನ್ನ ಮರಣ ಮೃದಂಗದ ತನಕ ಕೊಂಡೊಯ್ಯುತ್ತೆ. ಸ್ನೇಹಿತರೆ, ಈ ಪ್ರಾಡಕ್ಟ್ ಮೇಲೆ ನನಗೆ ಬಹಳ ಹೆಮ್ಮೆ ಇದೆ ಕಣ್ರಿ. ಈ ಪ್ರಾಡಕ್ಟ್ ಮೇಲೆ ಬಹಳ ನಿರೀಕ್ಷೆ ಇದೆ ಕಣ್ರಿ. ಈ ಪ್ರಾಡಕ್ಟ್ ಮೇಲೆ ತುಂಬಾ ಗೌರವ ಇದೆ ಕಣ್ರಿ. ಯಾಕೆ ಅಂತಂದ್ರೆ, ವಿ ಆರ್ ದ ಫಸ್ಟ್ ಕಂಪನಿ ವಿ ಪುಟಿಂಗ್ 30% ಕೊಕೊನಟ್ ಆಯಿಲ್ ಇನ್ ದ ಟೂತ್ ಪೇಸ್ಟ್. ಹಂಗಾಗಿ ನಮ್ಮ ಟೂತ್ ಪೇಸ್ಟ್ ತೆಳು ಇರುತ್ತೆ. ಇದನ್ನ ಕಸ್ಟಮರಿಗೆ ಅರ್ಥ ಮಾಡಿಸಿ, ಸರ್ ಪೇಸ್ಟ್ ತುಂಬಾ ತೆಳು ಇರುತ್ತೆ, ತಾವು ಭಾರವನ್ನ ಬಿಟ್ಟೇನಾದ್ರು ಹದಿಮೀರ ಪೇಸ್ಟೇ ಆಚೆಗೆ ಬಂದ್ಬಿಡುತ್ತೆ. ಓಕೆ, ಯಾಕೆ ಅಂತಂದ್ರೆ ಆ ಕೆಮಿಕಲ್ ಪೇಸ್ಟ್ ಅದ್ಮಿ ಅದ್ ನೋಡ್ಬೋದು ನೀವು. ಹದಿಮೆ ಯಾಕೆ? ಕಲ್ಲು ಅದಿರೋದೇ ವಿಷ. ಆದ್ರೆ ನಮ್ದು ತುಂಬಾ ಸಾಫ್ಟ್ ಆಗಿರುತ್ತೆ. ಯಾಕೆಂದ್ರೆ 30% ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಿದೀವಿ. ಏನಕ್ಕೆ ಆ ತರ ಆಯಿಲ್ ಹಾಕಿದೀವಿ ಅಂತಂದ್ರೆ, ಆಯಿಲ್ ಪುಲ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿದೆ.
ಡಿಟಾಕ್ಸ್ ಮಾಡ್ಕೊಳಕ್ಕೆ, ಬಾಯಿನ ಬಹಳ ಚೆನ್ನಾಗಿ ಕ್ಲೆನ್ಸ್ ಮಾಡಕ್ಕೆ, ಬಾಯಿ ಘಮ ಅಂತ ಅನ್ನಕ್ಕೆ, ಜೊತೆಗೆ ನಮ್ಮ ದಿನದ ಮೊದಲಿನ ದಿನ ಅದ್ಭುತವಾಗಿ ಸ್ಟಾರ್ಟ್ ಆಗ್ಬೇಕು ಅಂತ. ನೋಡಿ, ದಿನ ನಾವ್ ಹೆಂಗ್ ಸ್ಟಾರ್ಟ್ ಮಾಡ್ತೀವೋ ಅದು ಅದ್ಭುತವಾಗಿರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ? ನೀವಲ್ಲ. ಈಗ ನಾನು KB ಶೆಟ್ರು ಒಬ್ರೇನಾ? ಇಲ್ಲ. KB ಶೆಟ್ರೊಳಗೆ ಕೋಟಿ ಕೋಟಿ KB ಶೆಟ್ರುಗಳಿರ್ತಾರೆ. ಅವು ಜೀವಾಣುಗಳು, ಸಣ್ಣ ಸಣ್ಣ, ಅವಕ್ಕೂ ಫೀಲಿಂಗ್ಸ್ ಇದೆ, ಅವು ಮಾತಾಡ್ತವೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. KB ಶೆಟ್ರಿಗೆ ತುಂಬಾ ಹೊಟ್ಟೆ ಹಶ್ವಾಗಿದೆ ಅಂತ ಇಟ್ಕೊಳ್ಳಿ. ತುಂಬಾ ಹೊಟ್ಟೆ ಹಶ್ವಾಗಿದೆ, ಇನ್ನೇನು ಊಟಕ್ಕೆ ಹೋಗ್ಬೇಕು. ಯಾರೋ ಒಬ್ಬ ಸಾಲಗಾರ ಅವ್ರ ಮನೆಗೆ ಬಂದ, ಶೆಟ್ರೆ ಏನ್ರಿ ನೀವು, ಮನ ಮರ್ಯಾದಿಲ್ಲೇನ್ರಿ ನಿಮ್ಗೆ, ದುಡ್ಡು ವಾಪಸ್. ಶೆಟ್ರಿಗೆ ಹೊರಟೆ ಹೋಗ್ಬಿಡುತ್ತೆ. ಯಾಕೆ ಅಂದ್ರೆ KB ಶೆಟ್ರೊಳಗಿರುವ KB ಶೆಟ್ರುಗಳು ಇರ್ತಾರೆ, ಸಣ್ಣ ಸಣ್ಣ. ಈ ಗುರುನೊಳಗೆ ಕೋಟಿ ಕೋಟಿ ಗುರು ಇದ್ದಾರೆ. ಸ್ನೇಹಿತರೆ, ಬೆಳಿಗ್ಗೆ ಎದ್ದು ನಾವು ಅವ್ರನ್ನ ಆಕ್ಟಿವ್ ಆಗಿಟ್ರೆ ಇಡೀ ದಿನ ಆಕ್ಟಿವ್ ಆಗಿರ್ತೀವಿ. ಬೆಳಿಗ್ಗೆನೆ ಏನಾದ್ರೂ ಮೂಡ್ ಆಫ್ ಆಯ್ತಾ, ಇಡೀ ದಿನ ಮೂಡ್ ಆಫ್ ಆಗುತ್ತೆ. ಸ್ನೇಹಿತರೆ, ಅಂತ ದಿನನ ಅದ್ಭುತವಾಗಿ ಶುರು ಮಾಡ್ಬೇಕು ಅಂತ ಈ ಪೇಸ್ಟ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ಬ್ರಷ್ ಮಾಡ್ಬೇಕಾದ್ರೆ ಅದು ಆಯಿಲ್ ಪುಲ್ಲಿಂಗ್ ತರನೇ ಇರುತ್ತೆ. ನೀರ್ ಹಾಕೊಂಡು ಬ್ಯಾಡ್ ಅಂದ್ರೂ ಆಯಿಲ್ ಪುಲ್ಲಿಂಗ್ ಮಾಡ್ತೀವಿ. ನೋಡಿ, ನೀರ್ ಹಾಕೊಂಡು ಏನ್ ಮಾಡ್ತೀವಿ ನಾವು? ಪೇಸ್ಟ್ ಹಾಕೊಂಡು ಹಿಂಗ್ ಹಾಕೊಂಡು ಎಸ್ ಉಗಿತೀವಿ. ಈಗ ನೀರ್ ಕುಡ್ದೆ ನಾನು, ಬಟ್ ಉಗಿತೀವಿ. ಇದೇನಾಯ್ತು? 30% ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆಗೆ ಎಷ್ಟೊಂದು ಹರ್ಬ್ಸ್. ಓದ್ಕೊಂಬಿಡ್ರಿ, ನಾನು ಹೇಳಕ್ ಹೋಗಲ್ಲ. ಇಷ್ಟೊಂದು ಹರ್ಬ್, ಇಷ್ಟೊಂದು ಈ ಗಿಡಮೂಲಿಕೆಗಳನ್ನ ಹಾಕಿದ ಎಣ್ಣೆಯಿಂದ ಆಯಿಲ್ ಪುಲ್ಲಿಂಗ್ ಮಾಡಿ ಉಗಿದ್ರಿ ಅಂತಂದಾಗ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ತಿಂಗಳುಗಳು ಕಳೀಲಿ. ಕೇವಲ ನನ್ನ ಪ್ರಕಾರ 1 ವಾರ ಆಗಿದೆ ಕೆಲವ್ರು ಪೇಸ್ಟ್ ಬಳಸಿ, 1 ತಿಂಗಳು ಕಳೀಲಿ. ನಾನು 3 ತಿಂಗಳಿಂದ ಬಳಸ್ತಾ ಇದ್ದೆ ಈ ಪೇಸ್ಟ್. 3 ಮಂತ್ಸ್ ಬ್ಯಾಕೆ ಇದು ಪ್ರಿಪರೇಷನ್ ಆಗ್ತಿತ್ತು. ಬಳ್ಳಾರಿನಲ್ಲಿ ವೀರೇಶ್ ಮೀಟಿಂಗಿಗೆ ಕರೆದಿದ್ರು. ಅವತ್ತು ಈ ಪೇಸ್ಟ್ ಮಿಸ್ ಆಗ್ಬಿಡ್ತು. ರಾತ್ರಿ ನೀವು ಉಳ್ಕೊಂಡಿದ್ದು. ನನ್ನ ಜೊತೆ ಚಂದು ಅಂತ ನನ್ನ ಸ್ನೇಹಿತ. ಮಗ, ನನ್ನ ಪೇಸ್ಟ್ ಮಿಸ್ ಆಯ್ತು. ಕತೆ ಬಾರಲಿ, ಎಲ್ಲ ಪೇಸ್ಟ್ ಅವೈತಿಕ, ಸುಮ್ಮನೆ ಏನೋ ಒಳ್ಳೆ ಹಂಗಾಡ್ತಾನೆ. ಈಗ ಮೊನ್ನೆ ಅವನಿಗೆ ಅದಾಯ್ತಲ್ಲ, ಮಗ ನೀನ್ ಹೇಳಿದ್ ಕರೆಕ್ಟ್ ಕಣ, ನೀನ್ ಪೇಸ್ಟ್ ಬಿಟ್ಟು ನಮ್ ಕೈಲಿ ಇರಕ್ಕಾಗ್ತಿಲ್ಲ. ಇದು ಫೀಲ್ ಪ್ರತಿಯೊಬ್ಬರಲ್ಲೂ ಬರುತ್ತೆ ಸ್ನೇಹಿತರೆ. ಅಂತ ಉದ್ದೇಶ